ನಿಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಾಗಿರುವ ವಕ್ಫ್ ಹಗರಣಗಳ ಬಗ್ಗೆ ಸ್ಥಳ ತನಿಖೆ ಮಾಡಿ ರೈತರ ಅಹವಾಲನ್ನು ಸ್ವೀಕರಿಸಿ ಮುಂಬರುವ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಒಂದು ವರದಿ ತಯಾರು ಮಾಡಬೇಕು. ಆ ವರದಿಯನ್ನು ಕೇಂದ್ರ ಸರ್ಕಾರದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಸಲ್ಲಿಸಬೇಕು ಅನ್ನುವ ಒಂದು ವ್ಯವಸ್ಥೆಯಲ್ಲಿ ನಮ್ಮ ತಂಡದ ನಾಯಕರಾಗಿ ಚಲವಾದಿ ನಾರಾಯಣಸ್ವಾಮಿಯವರು, ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ ಅವರ ಅಧ್ಯಕ್ಷತೆಯಲ್ಲಿ ಈ ಊರಿಗೆ ಬಂದಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ವಿರೋಧ ಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿಯವರೇ, ಮಾಜಿ ಸಂಸದರು, ಸ್ನೇಹಿತರಂಥ ಮುನ್ಸ್ವಾಮಿಯವರ ಆದಿಯಾಗಿ ಎಲ್ಲರ ಗಣ್ಯರನ್ನು ಜ್ಞಾಪಕ ಮಾಡ್ಕೊತ ನಾನು ಜಾಸ್ತಿ ಉದ್ದ ಭಾಷಣ ಮಾಡೋಕ್ಕೆ ಹೋಗಲ್ಲ. ನಾನು 3 ಬಾರಿ MLC, 1 ಬಾರಿ MLA, 20 ವರ್ಷಗಳಿಂದ ನಿರಂತರವಾಗಿ 35 ಇಲಾಖೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನನ್ನ ಹತ್ರ ಇದೆ. ಎಲ್ಲ ಇಲಾಖೆಗಳ ಪೈಕಿ ಅತ್ಯಂತ ಅಯೋಗ್ಯ, ಕಾಮನ್ ಸೆನ್ಸ್ ಇಲ್ಲದೆ ಇರುವ, ರೈತರಿಗೆ ಮಾರಕವಾದ ಇಲಾಖೆ ಅಂದರೆ ಫಾರೆಸ್ಟ್ ಇಲಾಖೆ. ಯಾಕೆ ಈ ಮಾತನ್ನು ಭಾಳ ಗಟ್ಟಿಯಾಗಿ ಹೇಳ್ತೀನಿ ಅಂದರೆ, 2001ನೇ ಇಸ್ವಿ 2ನೇ ಇಸ್ವಿಯಲ್ಲಿ ಜಪಾನ್ ಬ್ಯಾಂಕಿಂದ ದುಡ್ಡು ತಂದರು ಫಾರೆಸ್ಟ್ ಅವರು, JBIC ಪ್ರಾಜೆಕ್ಟ್ ಅಂತ. ಜಪಾನ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅಂತ ದುಡ್ಡು ತಂದರು. ಆ ಕಾಲಕ್ಕೆ 100 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದ ಫಾರೆಸ್ಟ್ ಇಲಾಖೆಗೆ ಬಂತು. 200 ಕೋಟಿ ಏನಾಯ್ತು ದುಡ್ಡದು? ಆ ದುಡ್ಡನ್ನು ಎಲ್ಲ ಕೆರೆಗಳಲ್ಲಿ ಜಾಲಿ ಮರಗಳನ್ನು ನಾಟೋದ್ರ ಮುಖಾಂತರ ಬಿಲ್ ಬರ್ಕೊಂಡು ಲೂಟಿ ಮಾಡಿ. ಇವತ್ತು ಕೆರೆಗಳಲ್ಲಿ ನೀರಿಲ್ಲ, ಜಾಲಿ ಮರ ಇದೆ. ಅಲ್ಲ, ಓಡಾಡಕ್ಕಾಗಲ್ಲ ಯಾರೋ. ಜಾಲಿ ಮರ ನಡೆಸಿ ಕೆರೆಗಳನ್ನು ಮುಳ್ಳುಗಳ ತಾಣವಾಗಿ ತಯಾರು ಮಾಡಿದ ಕೀರ್ತಿ ಫಾರೆಸ್ಟ್ ಇಲಾಖೆ. ಒಂದನೇದು. ಎರಡನೇದು, 2017ರಲ್ಲಿ ನಾನು MLA ಇದ್ದೆ. ಬಿಲ್ ಪಾಸಾಯಿತು. ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲೆಲ್ಲಿ ಬರಪೀಡಿತ ತಾಲೂಕು ಜಿಲ್ಲೆಗಳಿದೆ, ಅಂತರ್ಜಲ ಬಹಳ ಕೆಳಗೊಟ್ಟೋಗಿದೆ, ಬತ್ತಿ ಹೋಗಿದೆ. ಈ ಅಂತರ್ಜಲವನ್ನು ಮೇಲೆ ತರಬೇಕಾದ್ರೆ ಈ ನೀಲಗಿರಿ ಮತ್ತು ಅಕೇಶಿಯಾ ಎರಡನ್ನೂ ಅಮೂಲಾಗ್ರವಾಗಿ ಬೇರೆ ಸಮೇತ ಕಿತ್ತಾಕಬೇಕು ಅಂತ ಬಿಲ್ ಮಾಡಿದ್ವಿ. ಆ ಬಿಲ್ಲು ಜಾರಿಗೆ ಬಂತು. ಬಿಲ್ ಜಾರಿಗೆ ಬಂದ ಮೇಲೆ ಫಾರೆಸ್ಟ್ ಅವ್ರ ಕೆಲಸ ಏನು? ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ನೀಲಗಿರಿ ಮರವನ್ನು ತೆಗೆಯೋಕ್ಕೆ ಪ್ರಯತ್ನ ಮಾಡಲಿಲ್ಲ ಅವರು. ರೈತರದ್ದು ಹಾಳಾಗೋಗಲಿ, ರೈತರ ಹೊಲಗಳಲ್ಲಿರೋದು. ಫಾರೆಸ್ಟ್ ಅವರು KFD ಅಡಿಯಲ್ಲಿ ನರ್ಸರಿ ಇದೆ. ನಮ್ಮ ಆವಲ್ಕುಪ್ಪ ಹತ್ರ, ಕೋಲಾರ, ನಮ್ಮ ಚಿಕ್ಕ ವಯಸ್ಸಿನ ತಾಲೂಕಿಗೆ ಹೋಗ್ತೀವಿ. ಆ ನರ್ಸರಿಯಲ್ಲೂ ಇನ್ನೂ ನೀಲಗಿರಿ ಮರಗಳನ್ನು, ಸೀಡ್ಸನ್ನು ಹಾಕಿ ಹಂಗೆ ಇಟ್ಕೊಂಡಿದ್ದಾರೆ ಇವತ್ತು. ಅರ್ಥ ಆಯ್ತಾ? ಇವರಿಗೆ ಫಾರೆಸ್ಟ್ ಬೆಳೆಸೋ ಉದ್ದೇಶ ಇಲ್ಲ. ಫಾರೆಸ್ಟನ್ನು ನಾಶ ಯಾವ್ಯಾವ ರೀತಿ ಮಾಡಬೇಕು ಅವೆಲ್ಲ ಮೂಲಗಳನ್ನು ಕ್ರೋಢೀಕರಿಸಿ ಅರಣ್ಯ ಲೂಟಿ ಮಾಡಿ ಬಿಲ್ ಮಾಡೋದು ಒಂದೇ ಒಂದು ಇಲಾಖೆ ಇದ್ದರೆ ಫಾರೆಸ್ಟ್ ಇಲಾಖೆ. ಅವರು ಇವತ್ತು ಈ ಹಳ್ಳಿಯವರು ಯಾರ್ಯಾರು ಪಾಪ ಸಣ್ಣ ಪುಟ್ಟ ಜಮೀನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ, 1 ಎಕರೆ, ಅರ್ಧ ಎಕರೆ, 2 ಎಕರೆಯಲ್ಲಿ, ಅವ್ರನ್ನ ಒಕ್ಕಲೆಬ್ಬಿಸಿ ಸರ್ಕಾರದ ಮುಂದೆ ವೀರಾವೇಶವಾಗಿ ನಾವು ಇಷ್ಟೆಲ್ಲ ಫಾರೆಸ್ಟ್ ಎನ್ಕ್ರೋಚನ್ನು ಅದನ್ನು ಬಿಡುಗಡೆ ಮಾಡಿಸಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಇವೆಲ್ಲ ಕೆಲಸ ಮಾಡ್ತಾಯಿದ್ದೆ. ನಾನು ವಿಧಾನ ಪರಿಷತ್ನಲ್ಲಿ ಸುಮಾರು ಸಲ ಪ್ರಶ್ನೆ ಕೇಳಿದ್ದೆ. ವರ್ಷಾನುಗಟ್ಟಲೆ ಸಾವಿರಾರು ಕೋಟಿ ಇಲಾಖೆಗೆ ಬರ್ತದೆ. ಫಾರೆಸ್ಟಲ್ಲಿ ಎಕ್ಸ್ಟೆನ್ಷನ್ ಆಫ್ ಫಾರೆಸ್ಟ್ ಎಷ್ಟು ಮಾಡ್ತೀರಿ, ಮರ ಎಷ್ಟು ಬೆಳೆಸ್ತೀರಿ, ಏನು ಸರ್? ಆ ಕಾಡು ಪ್ರಾಣಿಗಳಿಗೆ ಎಷ್ಟು ಕಡೆ ಹಳ್ಳ ತೋಡಿದ್ದೀರಿ, ನೀರು ತರಿಸಿದ್ದೀರಿ? ಒಂದು ಮರ ಯಾರು ಲೆಕ್ಕ ಇದ್ರೂ ಕೊಟ್ಟೇ ಇಲ್ಲ, ಕೊಡಲ್ಲ. ಯಾಕೆಂದರೆ ಅವ್ರು ಹೇಳಿದ್ದೇ ವೇದವಾಕ್ಯ. ಫಾರೆಸ್ಟು ಕನ್ಸರ್ವೇಷನ್ ಆಕ್ಟ್ ಹೆಂಗಿದೆ ಅಂದರೆ, ಒಂದು ಸಲ ಫಾರೆಸ್ಟ್ ಕನ್ಸರ್ವೇಷನ್ ಒಳಗೆ ಬಂದುಬಿಟ್ರೆ ಬಿಡಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಇಟ್ಸ್ ಎ ಡ್ರೆಕೋನಿಯನ್ ಲಾ. ಡ್ರೆಕೋನಿಯನ್ ಅಂತ ಗೊತ್ತಲ್ಲ? ಡ್ರೆಕೋನಿಯನ್ ಲಾ ಅಂದರೆ ಅವೈಜ್ಞಾನಿಕವಾದ ಕಾನೂನು ಅದು. ಅದೊಂದು ಸಲ ಅವ್ರು FC ಆಗಿಬಿಟ್ಟು ಅದ್ರ ಮೇಲೆ ಮುಗಿದೋಯ್ತು. ಅದು ತರಬೇಕಾದ್ರೆ ಆಮೇಲೆ ಡೆಲ್ಲಿಗೆ ಹೋಗಬೇಕು, ಭಾರಿ ಕಷ್ಟ ಇದೆ. ಎತ್ತಿನೊಳೆ ಪ್ರಾಜೆಕ್ಟ್ಗೆ 13 ಎಕರೆ ಫಾರೆಸ್ಟ್ ಬಿಡಿಸ್ಕೋಬೇಕಾದ್ರೆ ಇನ್ನೂ ಬಿಡಿಸ್ಕೊಳ್ಳೋಕೆ ಆಗಲಿಲ್ಲ, ಹಂಗೆ ಇದೆ. ಹಾಗಾಗಿ ಫಾರೆಸ್ಟ್ ಇಲಾಖೆಯವರು
ಏನು ಕೋಲಾರ ಜಿಲ್ಲೆಯಲ್ಲಿ ಮಾಡೋ ಅವಾಂತರ ನಿಮಗೆಲ್ಲ ಗೊತ್ತಿದೆ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಈ ಅವಾಂತರವನ್ನು ಭಾಳ ಅವೈಜ್ಞಾನಿಕವಾಗಿ ಮಾಡ್ತಾಯಿದ್ದಾರೆ. ಒಂದು ಕಡೆ ಅವ್ರದ್ದು ದಾಖಲೆನೇ ಇಲ್ಲ. ನಿಮ್ಮ ದಾಖಲೆ ತಗೊಂಬನ್ನಿ. ನಮ್ಮನೆ ಒಳಗೆ ಬಂದು ನಿಮ್ಮ ಮನೆ ದಾಖಲೆ ಕೊಡ್ರಿ ಅಂತ ಕೇಳ್ತಾರೆ. ಅವ್ರು ಬರೋಕ್ಕೆ ಮೊದಲು ಅವ್ರು ದಾಖಲೆ ತೋರಿಸ್ಬೇಕಲ್ಲ ನಮಗೆ, ನಮ್ಮನೆ ಇದು ಅಂತ. ಅದಿಲ್ಲ. ನಮ್ಮ ನಾರಾಯಣಸ್ವಾಮಿ ಆಗಲಿ ಹಿಟ್ಲರ್ ದರ್ಬಾರ್ ಅಂತೇಳಿ ವಕ್ಫ್ ವಕ್ಫರ್ ಯಾರ ಮಸೀದಿ ಎಲ್ಲ ಕೂಗ ಮೌಲ್ವಿ ಬಂದು ಅಮರ ಜಮೀನು ರೀ ಅಂದ್ಬಿಟ್ರೆ ವಕ್ಫು ಆಗೋಯ್ತು. ಅವ್ರು ಹೆಂಗೆ 4 ಮದುವೆ ಮಾಡ್ಕೊಳ್ತಾರೆ. ತಲಾಕ್ ಅಂದ್ಬಿಡೋದು. ತಲಾಕ್ ಅಂದರೆ ಡೈವರ್ಸ್ ಆಗೋಯ್ತು ಅಂತ ಲೆಕ್ಕ ಅವ್ರ ಕಾನೂನಲ್ಲಿ. ಅದನ್ನೇ ನರೇಂದ್ರ ಮೋದಿಯವರು ಇದು ಭಾರಿ ಅಮಾನುಷವಾದ ಕಾನೂನು ಅಂತೇಳಿ ತ್ರಿಬಲ್ ತಲಾಕ್ ಅಬಾಲಿಷ್ ಮಾಡಿದ್ರು. ಈ ವಕ್ಫ್ ಆ್ಯಕ್ಟ್ ಹಂಗೆ ಇದೆ. ಈ ಜಮೀನು ನಮ್ಮದು, ಅವ್ರ ಡಾಕ್ಯುಮೆಂಟ್ ಇರಲ್ಲ. ಆದರೆ ನಮ್ಮ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ನಮ್ಮದ್ರಿ ಅಂತ ಅವೈಜ್ಞಾನಿಕ ದೌರ್ಜನ್ಯ ಮಾಡೋ ಕೆಲಸಕ್ಕೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ನಾನು ಇಷ್ಟೇ ನಿಮ್ಗೆ ಹೇಳೋದು, ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಫಾರೆಸ್ಟ್ ಇಲಾಖೆ ಭಾರಿ ಹದಗೆಟ್ಟೋಗಿದೆ. ಉಳ್ಳವ್ರಿಗೊಂದು ನ್ಯಾಯ, ಇಲ್ದೇವ್ರಿಗೊಂದು ನ್ಯಾಯ, ಬಲಾಢ್ಯರಿಗೊಂದು ನ್ಯಾಯ, ಬಲಹೀನರಿಗೊಂದು ನ್ಯಾಯ. 1.5 ಎಕರೆ ಅರ್ಧ ಎಕರೆ ಗುಡಿಸಲು ಹಾಕ್ಕೊಂಡು ಜೀವನ ಮಾಡೋರಿಗೆ ಒಂದು ನ್ಯಾಯ. ಅವ್ರನ್ನ ಹೆಂಗೆ ಬೇಕೇ ದೌರ್ಜನ್ಯ ಮಾಡಿ ತಾಚಾಕ್ತಾರೆ. ಸಾಹುಕಾರ ಮುಟ್ಟಕ್ಕೆ ಹೋಗಲ್ಲ. ಸಾಹುಕಾರ ಮುಟ್ಟಕ್ಕೆ ಹೋದರೆ ಅವ್ರಿಗೆ ಬಿಸಿ ಮುಟ್ಟಿಸ್ತಾರೆ ಇವರು. ಹಾಗಾಗಿ ಇದೆಲ್ಲವನ್ನು ಇವತ್ತು ಅಹವಾಲು ಕೇಳಿದ್ದೇವೆ. ನಾರಾಯಣಸ್ವಾಮಿಯವ್ರ ಮುಖಾಂತರ ನಾವು ಸರ್ಕಾರ ರಿಕ್ವೆಸ್ಟ್ ಮಾಡ್ತೇವೆ. ಈ ರಾಜ್ಯದಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ಫಾರೆಸ್ಟ್ ಮುನ್ಸ್ವಾಮಿಯವ್ರಿಗೆ ಕರೆಕ್ಟಾಗಿ ಹೇಳಿದರು. ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿಗೆ ಚೇರ್ಮನ್ MLA 53 ಅಪ್ಲಿಕೇಶನ್ಸ್ ಹಾಕ್ಕೊಂಡಿರ್ತಾರೆ. ಆ ಅಪ್ಲಿಕೇಶನ್ಸ್ನ ವಿಲೇವಾರಿ ಮಾಡಬೇಕಾದ್ರೆ ಫಾರೆಸ್ಟ್ NOC ಕೊಡಲೇಬೇಕು, ರೆವಿನ್ಯೂ NOC ಕೊಡಲೇಬೇಕು, ಬೇರೆ ಇಲಾಖೆಯಿಂದ ಸಹಮತಿ ತಗೋಬೇಕು. ಹಾಗಿದ್ದಾಗ ಮಾತ್ರ ಆಗಬೇಕಾದ್ರೆ ಆವಾಗ ಬಾಯಿ ತುಂಬ ಲಡ್ಡು ಇಟ್ಕೊಂಡಿದ್ದವರು ಇವಾಗ ಬಾಯಿ ಪಿಚ್ಚು ಬಾಚೆ ಬರ್ತಾವ್ರು. ನಮ್ಮದು ಲ್ಯಾಂಡು. ಇವೆಲ್ಲವನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಹುಟ್ಕೊಂಡಿದೆ ಹೋರಾಟನೂ ಮಾಡ್ತೀವಿ, ನಿಮ್ಮ ನೆರವಿಗೂ ಬರ್ತೀವಿ. ಭಾಳ ಬೇಜಾರು ಏನಾಗಿದ್ದರೆ ಇಷ್ಟೊತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಹೆಣ್ಮಕ್ಳ ಮೇಲೆ ಅಧಿಕಾರಿಗಳು ಬಂದು ದೌರ್ಜನ್ಯ ಮಾಡಿ ಅವ್ರನ್ನ ಮ್ಯಾನ್ ಹ್ಯಾಂಡಲ್ ಮಾಡಿ ಅವ್ರಿಗೆ ಅವಮಾನ ಮಾಡೋ ರೀತಿ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಇದನ್ನು ಸಹಿಸೋಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ತೊಗೊಳ್ತೀವಿ ಅನ್ನೋ ಮಾತನ್ನು ಹೇಳಿ, ಸಮಯ ಭಾಳ ಆಗಿದೆ, ಇನ್ನೂ ಭಾಳ ದೂರ ಹೋಗಬೇಕಾಗಿದೆ.